ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಂದು ಇನ್ನೂ ಹೆಲ್ತ್ ಕಂಪ್ಲೀಟ್ ಕ್ಯೂರ್ ಆಗಿಲ್ಲ, ಸೊ ಹಾಗಾಗಿ ಸ್ವಲ್ಪ ಧ್ವನಿ ಇನ್ನೂ ಚೇಂಜಸ್ ಇದೆ. ನಾನಿವತ್ತು ಮನೆಯಲ್ಲೇ ಕಡಲೆ ಬೀಜನ ಯೂಸ್ ಮಾಡಿ ಪೀನಟ್ ಬಟರ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಕೂಡ ಒಂದು ಪೀನಟ್ ಬಟರ್ನ ಮಾಡಿದ್ದೆ. ನಾನು ಅದಕ್ಕೆ ಜೇನುತುಪ್ಪ, ಉಪ್ಪು ಎಲ್ಲ ಸೇರಿಸಿ ಮಾಡಿದ್ದೆ. ಬಟ್ ಇದು ಖಾಲಿ ನಾನು ಪೀನಟ್ ಅಷ್ಟೇ, ಇನ್ನೇನನ್ನು ಸೇರಿಸ್ತೇನೆ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ 2 ಕಪ್ನ ಕಡಲೆ ಬೀಜನ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡೆ. ತುಂಬ ಸೀಡ್ಸ್ಬಾರ್ದು, ಸಿಪ್ಪೆ ಬಿಡೋ ಹದದಲ್ಲಿದ್ದರೆ ಸಾಕು. ಬೇಕಾದರೆ ಸಿಪ್ಪೆ ಸಮೇತ ಕೂಡ ನಾವು ಬ್ಲೆಂಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಸಿಪ್ಪೆ ತೆಗೆದು ಹಾಕಿದ್ದೀನಿ, ಆ ಥರ ಕೂಡ ಮಾಡ್ಕೋಬೋದು. ನಾನು ಸಿಪ್ಪೆನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಪ್ರತಿ ನಿಮಿಷಕ್ಕೂ ಒಂದೊಂದು ಸಲ ಅದನ್ನು ತೆಗಿಯೋದು ಮತ್ತು ತಿರುಗಿಸೋದು, ಒಂದು ಸ್ಪೂನ್ ಮುಖಾಂತರ ಅಥವಾ ಒಂದು ಸೌಟ್ ಮುಖಾಂತರ. ಆ ಥರ ನಾನು ಪೂರ್ತಿ ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ತುಂಬ ಅಂದರೆ ಒಂದು 7ರಿಂದ 8 ನಿಮಿಷ ಟೈಮ್ ಹಿಡಿಯುತ್ತೆ. ಅದು ಒಂದೊಂದು ನಿಮಿಷಕ್ಕೂ ತಿರುಗಿಸ್ತಾ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಬಿಟ್ಕೊಳ್ಳೋದು, ಕ್ರೀಮಿ ಥರ ಬರೋದು. ಅಲ್ಲಿವರೆಗೂ ಬ್ಲೆಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಜೇನುತುಪ್ಪ ಅಥವಾ ಸಕ್ಕರೆ, ಕೊಬ್ಬರಿ ಎಣ್ಣೆ, ಉಪ್ಪು, ಇಲ್ಲ ಅಂತಂದರೆ ಡೇಟ್ಸು, ನಿಮ್ಮ ಅನುಕೂಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕಂಪ್ಲೀಟಾಗಿ ಪ್ಯೂರ್ ಪೀನಟ್ ಬಟರ್ನ ಮಾಡ್ತಾಯಿದ್ದೀನಿ. ನನಗೆ ಎಸ್ಪೆಷಲಿ ಸ್ಕೂಲ್ ಸ್ಟಾರ್ಟ್ ಆದಾಗ ಕೆಚಪ್ ಆಗಿರ್ಬೋದು, ಪೀನಟ್ ಬಟರ್ ಆಗಿರ್ಬೋದು, ಪ್ಯೂರ್ ಹನಿ ಸಿಕ್ತಾಗ ತೊಗೊಳ್ಳೋದು, ಮತ್ತು ಜಾಮು, ಇದನ್ನೆಲ್ಲ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬಿಡ್ತೀನಿ. ನನಗೆ ವೀಕ್ಲಿ ನಾಷ್ಟಾ, ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸ್ನ ಪ್ಯಾಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಒಂದೊಂದು ಮನೇಲಿ ಒಂದೊಂದು ಮಕ್ಕಳು ಟೇಸ್ಟು ತುಂಬ ಬೇರೆ ಥರ ಇರುತ್ತೆ, ಆದರೂ ಡಿಪೆಂಡ್ಸ್ ಮಾಡ್ಕೋಬೋದು. ಇದು ನಾನು ಮಾಡ್ಕೊಳ್ಳುವಂಥ ರೀತಿ. ನಾನು ಇದನ್ನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಮಾಡ್ಕೊಳ್ತೀನಿ. ಯಾಕಂತಂದರೆ ಪೀನಟ್ ಬಟರ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗಲ್ಲ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು, ಒಂದು ಗ್ಲಾಸ್ ಕಂಟೈನರ್ ಅಥವಾ ಸ್ಟೀಲ್ ಬಾಕ್ಸಿಗೂ ಕೂಡ ಎತ್ತಿ ಇಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.